ಸ್ನೇಹಿತರೆ, ನಿಮಗೆ ಭಾಸ್ಕರ್ ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ನಮ್ಮ ಮನುಷ್ಯ ಜೀವನದಲ್ಲಿ ಹಣದ ಪ್ರಾಮುಖ್ಯತೆ ಎಲ್ಲರಿಗೂ ತುಂಬ ಇರುತ್ತದೆ ಅಲ್ವಾ? ಮನುಷ್ಯ ಅಂದಮೇಲೆ ಕಷ್ಟ ಸುಖ ಸಾಮಾನ್ಯ. ನಾವೆಷ್ಟೇ ದುಡಿದರೂ ನಾವೆಷ್ಟೇ ಕಷ್ಟಪಟ್ಟರೂ ನಮ್ಮ ಕೈಲಿ ಹಣ ನಿಲ್ಲುವುದೇ ಇಲ್ಲ. ನಮ್ಮ ಭಾಗ್ಯ ಕೂಡ ಅಷ್ಟಕ್ಕಷ್ಟೇ. ಇದೆಲ್ಲ ಹೇಗೆ ಪರಿಹಾರ ಮಾಡೋದು? ತುಂಬ ಟೆನ್ಷನ್ ತಗೊಳ್ತೇವೆ, ಕಷ್ಟ ತಗೊಳ್ತೇವೆ, ಯಾರಿಗೂ ಹೇಳಲಿಕ್ಕೂ ಆಗುವುದಿಲ್ಲ. ಕಷ್ಟ ನಮ್ಮದೇ ಅಂತ ಎಣಿಸಿ ತುಂಬ ದುಃಖ ಪಡ್ತೇವೆ. ದೇವರಿಗೆ ಹರಕೆ ಹೇಳ್ತೇವೆ, ದೇವಸ್ಥಾನಕ್ಕೆ ಹೋಗಿ ದೇವರ ಹತ್ರ ಬೇಡಿಕೊಳ್ತೇವೆ. ಏನೇ ಮಾಡಿದರೂ ಎಷ್ಟೇ ಕಷ್ಟಪಟ್ಟರು ಫಲ ಮಾತ್ರ ಶೂನ್ಯ. ಅಂಥವರಿಗೆ ನಾನಿವತ್ತು ಒಂದು ಒಳ್ಳೆಯ ಉಪಾಯ ಹೇಳಿಕೊಡ್ತೇನೆ, ನೋಡಿ ಕೇಳಿ. ಇದನ್ನು ನಾವು ಶ್ರದ್ಧೆಯಿಂದ ವಿಶ್ವಾಸದಿಂದ ಮಾಡಿದಲ್ಲಿ ಖಂಡಿತ ಫಲ ಸಿಗ್ತದೆ. 100% ಈ ಉಪಾಯ ಕೆಲಸ ಮಾಡುತ್ತೆ. ನೀವು ಏನು ಮಾಡಬೇಕಂದ್ರೆ, ಶನಿವಾರ ದಿವಸ ರಾತ್ರಿ ನೀವು ಮಲಗುವ ಹೊತ್ತಲ್ಲಿ ₹1 ನಾಣ್ಯ ತಗೊಳ್ಳಿ. ಅದನ್ನು ನಿಮ್ಮ ತಲೆ ಮೇಲಿಂದ 7 ಸಲ ನಿವಾಳಿಸಿ ತೆಗೀರಿ. ನಂತರ ಆ ನಾಣ್ಯವನ್ನು ನಿಮ್ಮ ತಲೆದಿಂಬಿನ ಅಡಿಯಲ್ಲಿ ಇಟ್ಟು ಮಲಗಿ. ಈ ಉಪಾಯ ಮಾಡುವಾಗ ಯಾರೂ ಕೂಡ ನೋಡಬಾರ್ದು, ಮತ್ತು ನೀವು ಯಾರ ಹತ್ರ ಕೂಡ ಈ ವಿಷಯ ಹೇಳಬಾರ್ದು. ಬೆಳಿಗ್ಗೆ ಎದ್ದು ಆ ನಾಣ್ಯವನ್ನು ಬೇರೆ ಕಡೆ ತೆಗೆದಿಡಿ. ನಂತರ ನಿಮ್ಮ ಸ್ನಾನ ಎಲ್ಲ ಆಗಿ ನೀವು ಹೊರಗೆ ಹೋಗುವಾಗ ಆ ನಾಣ್ಯವನ್ನು ತೆಗೆದುಕೊಂಡು ಹೋಗಿ ಎಲ್ಲಿಯಾದರೂ ಪಕ್ಕದಲ್ಲಿ ಸ್ಮಶಾನ ಇದ್ದರೆ ಅದರ ಹೊರಗಡೆ ನಿಂತ್ಕೊಂಡು ಆ ನಾಣ್ಯವನ್ನು ಸ್ಮಶಾನದ ಒಳಗೆ ಬಿಸಾಡಿ. ನಂತರ ಹಿಂದೆ ತಿರುಗದೆ ಸೀದಾ ಮನೆಗೆ ವಾಪಸ್ ಬನ್ನಿ. ಹಿಂದೆ ನೋಡಬಾರ್ದು. ಹಿಂದೆ ನೋಡಿದರೆ ಅದಕ್ಕೆ ಫಲ ಸಿಗೋಲ್ಲ. ಈ ಉಪಾಯವನ್ನು ನೀವು ಮಾಡಿದಲ್ಲಿ ನಿಮಗೇ ಗೊತ್ತಾಗ್ತದೆ, ಸ್ವಲ್ಪ ದಿವಸದಲ್ಲೇ ನಿಮ್ಮ ಭಾಗ್ಯ ಖಂಡಿತ ಒಳ್ಳೆಯದಾಗ್ತದೆ. ನಿಮಗೆ ಯಾವ ವಿಷಯದಲ್ಲೂ ಕಷ್ಟ ಇದ್ದರೂ ಕೂಡ ಅದು ಕೂಡ ನಿವಾರಣೆ ಆಗ್ತದೆ. ಹಣದ ಸಮಸ್ಯೆ ನಿವಾರಣೆ ಆಗ್ತದೆ. ತುಂಬ ವಿಷಯದಲ್ಲಿ ಎಲ್ಲ ವಿಷಯದಲ್ಲೂ ಒಳ್ಳೆಯದಾಗ್ತದೆ. ಒಂದು ವೇಳೆ ನಿಮ್ಮ ಪಕ್ಕ ಎಲ್ಲೂ ಸ್ಮಶಾನ ಇಲ್ಲ ಅಂದರೆ ಬೇರೆ ಉಪಾಯ ಮಾಡಿ. ಅದೇ ₹1 ನಾಣ್ಯವನ್ನು ನಿಮ್ಮ ಅಕ್ಕಪಕ್ಕದಲ್ಲಿ ಯಾರೂ ನೋಡದ, ಯಾರೂ ಕಾಣದ ಜಾಗದಲ್ಲಿ ಮಣ್ಣು ಸ್ವಲ್ಪ ಆಗಿದ್ದು ಆ ₹1 ನಾಣ್ಯವನ್ನು ಅದರ ಒಳಗೆ ಇಟ್ಟು ಮಣ್ಣು ಮುಚ್ಚಿ ವಾಪಸ್ ಬನ್ನಿ. ಇದು ಕೂಡ ಒಳ್ಳೆಯ ವರ್ಕ್ ಆಗ್ತದೆ. ಸ್ಮಶಾನ ಇಲ್ಲದೇ ಇದ್ದಲ್ಲಿ ಹತ್ತಿರದಲ್ಲಿ ಈ ಉಪಾಯ ಕೂಡ ಮಾಡ್ಬೋದು. ಅದೇ ₹1 ನಾಣ್ಯವನ್ನು ಮಣ್ಣಿನಲ್ಲಿ ಹೂತಿಟ್ಟು ವಾಪಸ್ ಬರ್ಬೋದು. ಇದು ಕೂಡ ಒಳ್ಳೆಯದು. ಇನ್ನೊಂದು ಉಪಾಯ ಸ್ನೇಹಿತರೆ ಏನಂದರೆ, ಅದು ಯಾವುದು ಆಗೋದಿಲ್ಲ, ನಮ್ಮ ಹತ್ರ ಆಗೋದಿಲ್ಲ ಅಂದರೆ ದಿನಾಲು ಅದೇ ₹1 ನಾಣ್ಯವನ್ನು ಬೇರೆ ರೀತಿಯಲ್ಲಿ ನೀವು ಮಾಡ್ಬೋದು. ನಿಮಗೊಂದು 2-3 ತಿಂಗಳು ಈ ವಿಷಯ ಮಾಡಬೇಕಾಗ್ತದೆ. ದಿನಾಲು ರಾತ್ರಿ ಮಲಗುವಾಗ ತಲೆದಿಂಬಿನ ಕೆಳಗೆ ಇಟ್ಟು ಮಲಗಬೇಕು. ಅಂದರೆ ಮೊದಲು ದೇವ್ರ ಹತ್ರ ಬೇಡ್ಕೊಳ್ಬೇಕು, ದೇವರೇ ಪರಮಾತ್ಮ ನನ್ನ ಎಲ್ಲ ಕಷ್ಟಗಳನ್ನು ಎಲ್ಲ ರೀತಿಯ ಸಮಸ್ಯೆಗಳನ್ನು ನಿವಾರಿಸಿ ನನಗೆ ಒಳ್ಳೆಯ ಸುಖ ನೆಮ್ಮದಿ ಸಂತೋಷವನ್ನು ದಯಪಾಲಿಸು ದೇವರೇ ಅಂತ ಹೇಳಿ ಆ ₹1 ನಾಣ್ಯವನ್ನು ನಿಮ್ಮ ತಲೆದಿಂಬಿನ ಅಡಿಯಲ್ಲಿ ಇಟ್ಟು ಮಲಗಿ. ಪ್ರತಿ ದಿವಸ ಅದನ್ನು ಬೆಳಿಗ್ಗೆ ತೆಗೆದು ಬೇರೆ ಇಡಿ. ಅದನ್ನು ಯಾರಿಗಾದರೂ ದಾರಿಯಲ್ಲಿ ಹೋಗುವಾಗ ಭಿಕ್ಷುಕರಿಗೆ ಕೊಡಿ. ಯಾರು ಭಿಕ್ಷುಕರು ಸಿಗದೇ ಇದ್ದರೆ ಎಲ್ಲ ಅದೇ ನಾಣ್ಯವನ್ನು ದಿನಾಲೂ ಒಂದು ಕಡೆ ಸೈಡಲ್ಲಿ ತೆಗೆದಿಡ್ತಾ ಬನ್ನಿ. ಯಾವಾಗ ಜಮಾ ಆದಮೇಲೆ ಯಾವುದಾದ್ರೂ ಒಂದು ಗೋಶಾಲೆಗೆ ಕೊಡಿ. ಗೋಶಾಲೆ ಕೊಟ್ಟರೆ ತುಂಬ ಒಳ್ಳೆಯದು. ದನಗಳಿಗೆ ಮೇವು ಕೊಡಲಿಕ್ಕೆ ಅದನ್ನು ಯೂಸ್ ಮಾಡ್ತಾರೆ. ಅದನ್ನು ನೀವು ಗೋಶಾಲೆಗೆ ಕೊಟ್ಟು ಬನ್ನಿ. ನೀವು ನೋಡ್ತೀರಿ ಸ್ನೇಹಿತರೆ, ಎಷ್ಟು ಒಳ್ಳೆ ರೀತಿಯಲ್ಲಿ ನಿಮ್ಮ ವರ್ಕ್ ಆಗ್ತದೆ. ಫಲ ಇದಂದರೆ ನಿಮ್ಮ ಭಾಗ್ಯವನ್ನೇ ಚೇಂಜ್ ಮಾಡ್ತಿದೆ. ಭಾಗ್ಯವೇ. ನೀವು ಎಲ್ಲ ವಿಷಯದಲ್ಲಿ ಎಷ್ಟೇ ಕಷ್ಟದಲ್ಲಿ ಈ ಉಪಾಯ ಖಂಡಿತ ವರ್ಕ್ ಆಗ್ತದೆ. ಮೇನ್ ಏನಂದರೆ ನಿಮಗೆ ವಿಶ್ವಾಸ ಬೇಕು. ಅದರಲ್ಲಿ ಸಂಶಯ ಪಡಬಾರ್ದು. ಆಗುತ್ತೋ ಇಲ್ವಾ ಅಂತ ಯಾವತ್ತೂ ನೀವು ಅದರ ಮೇಲೆ ಸಂಶಯ ಪಡಬೇಡಿ. ಇದು ಖಂಡಿತ ವರ್ಕ್ ಆಗ್ತದೆ. ನೀವು ಇದನ್ನು ಮಾಡಿ ನೋಡಿ, ಖಂಡಿತ ನಿಮಗೆ ದೇವರು ಒಳ್ಳೆಯದು ಮಾಡ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ವಂದನೆಗಳು. ಥ್ಯಾಂಕ್ಸ್.